Hello everyone, I am Santosh. Today we are going to discuss the next part in C programming, that is about binary operators. Operators ನಲ್ಲಿ categories types ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇದ್ವಿ. ಅದರಲ್ಲಿ ಯೂನರಿ ಆಪರೇಟರ್ ಅಂದ್ರೆ ಏನು, ಅದಕ್ಕೆ ಒಂದು ಎಕ್ಸಾಂಪಲ್ ಯೂನರಿ ಮೈನಸ್ ಬಗ್ಗೆ ನಾವು ಸ್ಟಡಿ ಮಾಡಿದ್ವಿ. Okay, today we are going to start with the binary operators. As the name indicates, binary operator ಅಂದ್ರೆ ಏನು, ಒಂದು ಆಪರೇಟರ್ ಎರಡು ವ್ಯಾಲ್ಯೂಸ್ ಅಥವಾ ಎರಡು ಆಪರೆಂಡ್ ಮೇಲೆ ಆಕ್ಟ್ ಮಾಡಿದ್ರೆ ಆಪರೇಟ್ ಮಾಡಿದ್ರೆ ಅದಕ್ಕೆ ನಾವು ಏನಂತ ಕರಿತೀವಿ, ಬೈನರಿ ಆಪರೇಟರ್ ಅಂತ ಕರಿತೀವಿ. ಐ ವಿಲ್ ರೈಟ್ ಹಿಯರ್ ವಾಟ್ ಈಸ್ ಎ ಬೈನರಿ ಆಪರೇಟರ್. ದ ಬೈನರಿ ಆಪರೇಟರ್ಸ್ ಆಕ್ಟ್ ಅಪಾನ್ ಅಥವಾ ಆಪರೇಟ್ ಆನ್ ಟೂ ಆಪರಂಡ್ಸ್ ಅಥವಾ ಟೂ ವ್ಯಾಲ್ಯೂಸ್. ಎರಡು ವ್ಯಾಲ್ಯೂ ಮೇಲೆ ಒಂದು ಆಪರೇಟರ್ ಆಪರೇಟ್ ಮಾಡ್ತಾ ಇದ್ರೆ ಅದಕ್ಕೆ ನಾವು ಏನಂತ ಕರಿತೀವಿ, ಬೈನರಿ ಆಪರೇಟರ್ ಅಂತ ಕರಿತೀವಿ. ಅಂಡ್ ರಿಯಲ್ ಲೈಫ್ ಅಲ್ಲಿ ನಾವು ಆಲ್ಮೋಸ್ಟ್ ಬೈನರಿ ಆಪರೇಟರ್ಸ್ ಗಳನ್ನೇ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ನಾನು ಸಮ್ ಎಕ್ಸಾಂಪಲ್ಸ್ ಇಲ್ಲಿ ಬರೀತೀನಿ. ಪ್ಲಸ್ ಈಸ್ ಎ ಬೈನರಿ ಆಪರೇಟರ್. ಈ ಪ್ಲಸ್ ಅನ್ನ ನಾವು ಬರೀ ಒಂದೇ ವ್ಯಾಲ್ಯೂ ಅಥವಾ ಒಂದೇ ಆಪರೆಂಟ್ ಜೊತೆ ಯೂಸ್ ಮಾಡಕ್ ಆಗಲ್ಲ. ಅದನ್ನ ನಾವು ಎರಡು ಆಪರೆಂಡ್ ಅಥವಾ ಎರಡು ವ್ಯಾಲ್ಯೂ ಜೊತೆ ಯೂಸ್ ಮಾಡ್ಕೋತೀವಿ. ಲೈಕ್ ದಿಸ್ 3 + 5 ಹಿಂಗ್ ಬರಿತೀವಿ. ಅಂದ್ರೆ ಒಂದು ಪ್ಲಸ್ ವರ್ಕ್ ಆಗ್ಬೇಕಂದ್ರೆ ಅಟ್ ಲೀಸ್ಟ್ ವಿ ನೀಡ್ ಟೂ ವ್ಯಾಲ್ಯೂಸ್, ಟೂ ಆಪರೆಂಡ್ಸ್. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಬೈನರಿ ಆಪರೇಟರ್. ಅದೇ ತರ 3 5 - 3 ಅಂತ ಬರಿತಾ ಇದ್ದೀನಿ ಅಂತ ತಿಳ್ಕೊಳ್ಳಿ. ಇಲ್ಲಿಯೂ ಕೂಡ ಮೈನಸ್ ವರ್ಕ್ ಆಗ್ಬೇಕಂದ್ರೆ ವಿ ನೀಡ್ ಟೂ ವ್ಯಾಲ್ಯೂಸ್, ಟೂ ಆಪರೆಂಡ್ಸ್ ನಮಗೆ ಬೇಕಾಗುತ್ತೆ. ಅದಕ್ಕೆ ನಾವು ಇದಕ್ಕೆ ಏನಂತ ಕರಿತೀವಿ, ಬೈನರಿ ಮೀನ್ಸ್ ಇಟ್ ಈಸ್ ಟೂ. ಇಟ್ ಆಕ್ಟ್ಸ್ ಅಪಾನ್ ಟೂ ವ್ಯಾಲ್ಯೂಸ್. ಒಂದು ಆಪರೇಟರ್ ಎರಡು ವ್ಯಾಲ್ಯೂ ಅಥವಾ ಎರಡು ಆಪರೆಂಡ್ ಮೇಲೆ ಆಕ್ಟ್ ಮಾಡ್ತಾ ಇದ್ರೆ ಅದಕ್ಕೆ ನಾವೇನಂತ ಕರಿತೀವಿ, ಬೈನರಿ ಆಪರೇಟರ್ ಅಂತ ಕರಿತೀವಿ. ಅಂಡ್ ಅವ್ರು ಏನ್ ಮಾಡ್ತಾರೆ, ಬೈನರಿ ಆಪರೇಟರ್ ಗಳನ್ನ ದೇ ಹ್ಯಾವ್ ಅಗೇನ್ ಸಬ್ ಡಿವೈಡೆಡ್ ಇನ್ ಟು ಸಮ್ ಟೈಪ್ಸ್. ಓಕೆ, ಸಮ್ ಟೈಪ್ಸ್ ಆಗಿ ಇಲ್ಲಿ ಡಿವೈಡ್ ಮಾಡ್ತಾರೆ. ಅದ್ ನಾನು ಇಲ್ಲಿ ಬರಿತೀನಿ. ಬೈನರಿ ಆಪರೇಟರ್ಸ್ ಆರ್ ಅಗೇನ್ ಡಿವೈಡೆಡ್ ಇಂಟು, ಬೈನರಿ ಆಪರೇಟರ್ಸ್ ಗಳಲ್ಲಿ ಕಾಮನ್ ಆಗಿ ನಾವು ಯೂಸ್ ಮಾಡೋ ಆಪರೇಟರ್ ಯಾವುದು, ಅರಿಥಮೆಟಿಕ್ ಆಪರೇಟರ್ಸ್. ಅರಿಥಮೆಟಿಕ್ಸ್ ಅಂದ್ರೆ ವಿ ಹ್ಯಾವ್ ಪ್ಲಸ್, ಮೈನಸ್, ಮಲ್ಟಿಪ್ಲಿಕೇಶನ್, ಡಿವಿಷನ್. ಓಕೆ, ಅವೆಲ್ಲ ವರ್ಕ್ ಆಗ್ಬೇಕಂದ್ರೆ ಅಟ್ ಲೀಸ್ಟ್ ವಿ ನೀಡ್ ಟೂ ಆಪರೆಂಟ್ಸ್, ಟೂ ವ್ಯಾಲ್ಯೂಸ್ ಬೇಕೇ ಬೇಕು. ಅದೇ ತರ ಸಿ ಪ್ರೋಗ್ರಾಮ್ ನಲ್ಲಿ ವಿ ಕ್ಯಾನ್ ಯೂಸ್ ಲಾಜಿಕಲ್ ಆಪರೇಟರ್ಸ್. ಅಂಡ್ ಲಾಜಿಕಲ್ ಆಪರೇಟರ್ is also what, binary operator. And also we can use relational operators. Relational operators are also what, binary operators. These are also some types of binary operators. And we have again bitwise operators. Bitwise operators are also one type of binary operators. And now next videos ನಲ್ಲಿ what is an arithmetic operator, ಲಾಜಿಕಲ್ ಆಪರೇಟರ್ ಅಂದ್ರೆ ಏನು, ರಿಲೇಷನಲ್ ಆಪರೇಟರ್ ಅಂದ್ರೆ ಏನು, ಬಿಟ್ವೈಸ್ ಆಪರೇಟರ್ ಅಂದ್ರೆ ಏನು ಅಂತ ಒಂದು ವಿಡಿಯೋ ನೋಡ್ತಾ ಹೋಗೋಣ. ಓಕೆ, ಅಂಡ್ ಯು ಕ್ಯಾನ್ ಸಿ ಇಲ್ಲಿ ಎಕ್ಸಾಂಪಲ್ ಅಲ್ಲಿ ನಾನು ಏನ್ ಬರ್ದಿದ್ದೀನಿ, ಇದು ಪ್ಲಸ್ ಇಸ್ ವಾಟ್, ಒನ್ ಕೈಂಡ್ ಆಫ್ ಅರಿಥಮೆಟಿಕ್ ಆಪರೇಟರ್. ಇದು ಅರಿಥಮೆಟಿಕ್ ಆಪರೇಟರ್. ಓಕೆ, ಅದೇ ತರ ವಿ ಹ್ಯಾವ್ ಮೈನಸ್ ಆಪರೇಟರ್. ಇದು ಕೂಡ ಒನ್ ಕೈಂಡ್ ಆಫ್ ಅರಿಥಮೆಟಿಕ್ ಆಪರೇಟರ್. ಹಾಗಿದ್ರೆ ಅರಿಥಮೆಟಿಕ್ ಆಪರೇಟರ್ಸ್ ಅಂದ್ರೆ ಏನು, ಯಾವ್ಯಾವ ಅರಿಥಮೆಟಿಕ್ ಆಪರೇಟರ್ಸ್ ಗಳನ್ನ ನಾವು ಪ್ರೋಗ್ರಾಮ್ ಅಲ್ಲಿ ಯೂಸ್ ಮಾಡ್ಕೋಬಹುದು, ಆಮೇಲೆ ಅದಕ್ಕಿರೋ ಸಿಂಬಾಲ್ಸ್ ಗಳು ರಿಯಲ್ ಲೈಫ್ ಅಲ್ಲಿ ನಾವು ಹೇಗೆ ಸಿಂಬಾಲ್ ಯೂಸ್ ಮಾಡ್ತೀವಿ, ಅದೇ ತರ ಸಿ ನಲ್ಲಿನೂ ಯೂಸ್ ಮಾಡ್ತೀವೋ ಇಲ್ಲೋ ಅಂತ ನೋಡ್ತಾ ಹೋಗೋಣ ಇನ್ ಅಪ್ಕಮಿಂಗ್ ವಿಡಿಯೋಸ್. ಓಕೆ, ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಕಮೆಂಟ್. ಥ್ಯಾಂಕ್ ಯು.